ಸ್ಕ್ಯಾನಿಂಗಿಗೆ ಎಂದು ಹೋದ ನನಗೆ ಡಾಕ್ಟರ್ ದೀಪ್ ಚೆಕ್ ಮಾಡಬೇಕು ಎಂದು ಹೇಳಿ ಆಟ ಶುರು ಮಾಡಿದರು. ನನಗೂ ಆಸೆ ಹೆಚ್ಚಾಗಿ ನಾನು ಅವರ ಜೊತೆ ಎಲ್ಲಾ ಕೆಲಸ ಮುಗಿಸಿ ಮನೆಗೆ ಬಂದೆ. ಅದೇ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆಯವರೆಗೂ ಕೇಳಿ. ಹಾಗಾದ್ರೆ ಕತೆ ಶುರು ಮಾಡೋಣ. ಅದಕ್ಕೂ ಮೊದಲು ಯಾರಿಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಯನಗರದಲ್ಲಿ ರಮ್ಯಾ ಮತ್ತು ಅರ್ಜುನ್ ಅಂತ ಒಂದು ಜೋಡಿ ಇತ್ತು. ಇಬ್ಬರು ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ರು. ಮದುವೆಯಾಗಿ ಕೇವಲ 6 ತಿಂಗಳಾಗಿತ್ತು. ಅಷ್ಟರಲ್ಲೇ ರಮ್ಯಾ ಪ್ರೆಗ್ನೆಂಟ್ ಆದ್ಲು. ಇಬ್ಬರಿಗೂ ತುಂಬಾ ಖುಷಿ. ನಮ್ಮ ಪಾಪು ಗಂಡ ಇಲ್ಲ ಹೆಣ್ಣ ಅಂತ ಅರ್ಜುನ್ ಕೇಳ್ದ. ರಮ್ಯಾ ನಗ್ತಾ ಏನಾದ್ರೂ ಆಗ್ಲಿ ಬಿಡು, ನಮ್ಮ ಕಂದ ಅಷ್ಟೇ ಅಂದ್ಲು. ಚೆಕಪ್ಗೆ ಅಂತ ಅವ್ರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋದ್ರು. ಅದು ಮಳೆ ಬರುವ ಸಂಜೆ ಆಗಿತ್ತು. ಹಾಸ್ಪಿಟಲ್ ಡಾಕ್ಟರ್ ವಿಕ್ರಮ್ ತುಂಬಾ ಒಳ್ಳೆ ಮಾತಾಡೋರು. ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಆರಾಮಾಗಿ ಇರುತ್ತೆ ಅಂತ ರಮ್ಯಗೆ ಧೈರ್ಯ ತುಂಬಿದ್ರು. ಸ್ಕ್ಯಾನ್ ರೂಮ್ಗೆ ರಮ್ಯಾ ಒಬ್ಬಳೇ ಹೋದಳು. ಅರ್ಜುನ್ ಹೊರಗಡೆ ಕಾಯ್ತಿದ್ರು. ಡಾಕ್ಟರ್ ವಿಕ್ರಮ್ ಸ್ಕ್ಯಾನ್ ಮಾಡ್ತಾ ಇದ್ರು. ಸ್ವಲ್ಪ ಡೀಪ್ ಆಗಿ ಚೆಕ್ ಮಾಡ್ಬೇಕು ಅಂದ್ರು. ರಮ್ಯಗೆ ಚೂರು ಭಯ ಶುರುವಾಯ್ತು. ಆದ್ರೆ ಡಾಕ್ಟರ್ ಕೈ ತಗುಲಿದಾಗ ಅವಳಿಗೆ ಏನೋ ಒಂಥರ ಆಯ್ತು. ಅವಳ ಕೈಗಳು ತನ್ನಷ್ಟಕ್ಕೆ ತಾನೇ ಡಾಕ್ಟರ್ ಬಟ್ಟೆ ಬಿಚ್ಚಿ ಅವರನ್ನ ಮುಟ್ಟಿದವು. ಇಬ್ಬರ ಮಧ್ಯೆ ಗುಪ್ತವಾದ ಸಂಬಂಧ ಶುರುವಾಯಿತು. ರಮ್ಯಾ ತನ್ನ ತುಟಿಗಳಿಂದ ಡಾಕ್ಟರ್ಗೆ ಮುತ್ತು ಕೊಟ್ಟಳು. ಹೊರಗಡೆ ಜೋರಾಗಿ ಮಳೆ ಬರ್ತಿತ್ತು. ಒಳಗಡೆ ಅವರ ಈ ಗುಟ್ಟಿನ ಕೆಲಸ ನಡೀತಿತ್ತು. ಮನೆಗೆ ಬಂದ್ಮೇಲೆ ರಮ್ಯಗೆ ತನ್ನ ತಪ್ಪು ಅರಿವಾಯಿತು. ಅರ್ಜುನ್ ಅವಳನ್ನ ಅಪ್ಪಿಕೊಂಡಾಗ ಅವಳ ಕಣ್ಣಲ್ಲಿ ನೀರು ಜಳ ಬಂತು. ನಾನು ಏನ್ ಮಾಡ್ದೆ? ನಾನು ನನ್ನ ಗಂಡನಿಗೆ ಮೋಸ ಮಾಡ್ದೆ ಅಂತ ಆಳ್ತಾ ಇದ್ಲು. ಆ ರಾತ್ರಿ ಅವಳಿಗೆ ಒಂದು ಕ್ಷಣನೂ ನಿದ್ದೆ ಬರಲಿಲ್ಲ. ಮಗು, ಗಂಡ, ಸಂಸಾರ ಎಲ್ಲ ಬಗ್ಗೆ ಯೋಚನೆ ಶುರುವಾಯಿತು. ಮರುದಿನ ರಮ್ಯಾ ಡಾಕ್ಟರ್ ವಿಕ್ರಮ್ಗೆ ಫೋನ್ ಮಾಡಿ ಹಾಸ್ಪಿಟಲ್ನಲ್ಲಿ ಮೀಟ್ ಆದ್ಲು. ನೀವು ನನ್ನ ದುರ್ಬಲತೆನ ಬಳಸಿಕೊಂಡ್ರಿ. ಇದು ತುಂಬಾ ತಪ್ಪು ರೀ ಅಂದ್ಲು. ಡಾಕ್ಟರ್ ಏನು ಮಾತಾಡ್ಲಿಲ್ಲ. ಮನೆಗೆ ಬಂದ್ಮೇಲೆ ರಮ್ಯಾ ಅರ್ಜುನ್ಗೆ ಎಲ್ಲಾ ಸತ್ಯ ಹೇಳ್ಬಿಟ್ಲು. ನಾನು ತಪ್ಪು ಮಾಡಿದ್ದೀನಿ. ನೀನು ಬೇಕಾದ್ರೆ ನನ್ನ ಬಿಟ್ಟು ಹೋಗಬಹುದು ಅಂದ್ಲು. ಅರ್ಜುನ್ಗೆ ಶಾಕ್ ಆಯ್ತು. ಆದ್ರೆ ಅವನು ರಮ್ಯಾಳನ್ನ ಕ್ಷಮಿಸಿಬಿಟ್ಟ. ಅದೆಲ್ಲ ಬೇಡ, ನಾವಿಬ್ರೂ ಒಟ್ಟಿಗೆ ಸೇರಿ ಈ ಪ್ರಾಬ್ಲಮ್ ಸರಿ ಮಾಡೋಣ ಅಂದ. ರಮ್ಯಾ ಹಾಸ್ಪಿಟಲ್ನಲ್ಲಿ ಕಂಪ್ಲೇಂಟ್ ಕೊಟ್ಲು. ಡಾಕ್ಟರ್ ವಿಕ್ರಮ್ಗೆ ಕೆಲಸ ಹೋಯ್ತು. ಲೈಸೆನ್ಸ್ ಕ್ಯಾನ್ಸಲ್ ಆಯ್ತು. ರಮ್ಯಾ ಅರ್ಜುನ್ ಕೌನ್ಸಿಲಿಂಗ್ಗೆ ಹೋದ್ರು. ಆ ತಪ್ಪು ಯಾವತ್ತೂ ಪೂರ್ತಿ ಮರೆತು ಹೋಗ್ಲಿಲ್ಲ. ಆದ್ರೆ ಅದು ಅವರ ಪ್ರೀತಿನ ಇನ್ನಷ್ಟು ಗಟ್ಟಿ ಮಾಡ್ತು. ಕೆಲವು ತಿಂಗಳ ನಂತರ ಅವರಿಗೆ ಒಂದು ಹೆಣ್ಣು ಮಗು ಹುಟ್ಟಿತು. ಹೆಸರು ಇಟ್ರು ಸಾನ್ವಿ, ಅಂದ್ರೆ ಸತ್ಯದ ದೇವತೆ. ರಮ್ಯಾ ಪ್ರತಿದಿನ ಮಗು ಸಾನ್ವಿ ತೊಟ್ಟಿಲ ಹತ್ರ ಕೂತು, ನಾನು ಒಮ್ಮೆ ದಾರಿ ತಪ್ಪಿದ್ದೀನಿ, ಆದ್ರೆ ನಿನಗೆ ಮಾತ್ರ ಸತ್ಯದ ದಾರಿ ತೋರಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಿದ್ಲು. ಮತ್ತೆ ಒಂದು ದಿನ ಕಬ್ಬನ್ ಪಾರ್ಕ್ನಲ್ಲಿ ಮಳೆ ಬರ್ತಾ ಇತ್ತು. ರಮ್ಯಾ, ಅರ್ಜುನ್ ಮತ್ತೆ ಸಾನ್ವಿ ಮೂವರೂ ಕೈ ಹಿಡಿದುಕೊಂಡು ನಡೀತಾ ಇದ್ರು. ಆ ಮಳೆ ಅವರ ತಪ್ಪಿನ ನೆನಪನ್ನ ತೊಳೆದು ಬಿಡ್ತು. ಹೊಸ ಜೀವನಕ್ಕೆ, ಪ್ರೀತಿಗೆ ಬೀಜ ಬಿತ್ತಿತು. ತತ್ವ: ಈ ಜೀವನದಲ್ಲಿ ಒಂದು ನಿಮಿಷ ದುರ್ಬಲರಾಗಿ ತಪ್ಪು ಮಾಡಬಹುದು. ಆದ್ರೆ ಸತ್ಯ ಹೇಳಿ, ಕ್ಷಮೆ ಕೇಳಿ, ಮತ್ತೆ ಎದ್ದು ನಿಂತ್ರೆ ಜೀವನ ಹೊಸ ಚಾನ್ಸ್ ಕೊಡುತ್ತೆ. ಪ್ರೀತಿ ಮತ್ತೆ ನಂಬಿಕೆ ಇದ್ರೆ ಯಾವ ತಪ್ಪನ್ನೂ ಸರಿ ಮಾಡಬಹುದು.